ಮ್ಯಾಂಗೋ ಚೀಸ್ ಕೇಕ್ ಮಾಡೋದಕ್ಕೆ ಈಸಿ, ಹಾಗೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದನ್ನ ಮಾಡೋದು ಕೂಡ ತುಂಬಾ ಈಸಿಯಾಗಿ ಮಾಡಬಹುದು. ಮ್ಯಾಂಗೋ ಸೀಸನ್ ಅಲ್ಲಿ ಮಾಡಲೇಬೇಕಾದಂತ ರೆಸಿಪಿಯಲ್ಲಿ ಇದು ಒಂದು. ಇದೇ ತರದ ಡೆಸರ್ಟ್ ರೆಸಿಪಿ ಹಾಗೆ ಹೆಲ್ದಿ ರೆಸಿಪಿ, ಅಡಿಗೆ ತಿಂಡಿಗಳು, ಇನ್ನು ಮಿಲಿಟ್ಸ್ ರೆಸಿಪಿಗಳು ಬೇಕು ಅಂದ್ರೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮಾವಿನ ಹಣ್ಣು ಹುಳಿ ಇರಬಾರ್ದು ಅಥವಾ ಸ್ವಲ್ಪ ಕಾಯಿ ಇರಬಾರ್ದು, ಚೆನ್ನಾಗಿ ಹಣ್ಣಾಗಿರ್ಬೇಕು. ಹಾಗೆ ಸಿಹಿಯಾಗಿರುವಂತ ಮಾವಿನ ಹಣ್ಣನ್ನ ತಗೊಳ್ಳಿ. ಇದನ್ನ ಚೆನ್ನಾಗಿ ತೊಳೆದು ಸೈಡಿಗೆ ಎತ್ತಿಟ್ಕೊಳ್ಳಿ. ನಂತರ ಒಂದು ಬಿಸ್ಕೆಟ್ ಪ್ಯಾಕೆಟ್ ನ ತಗೊಳ್ಳಿ. ನಾನಿಲ್ಲಿ ಬಿಸ್ಕೋಫ್ ನ ತಗೊಂಡಿದ್ದೀನಿ. ಬೇಕಂದ್ರೆ ಪಾರ್ಲೇಜಿ ಅಥವಾ ಡೈಜೆಷನ್ ಬಿಸ್ಕೆಟ್ ಅಥವಾ ಮಿಲಿಟ್ಸ್ ಬಿಸ್ಕೆಟ್ ಅಂತ ಬರುತ್ತೆ, ಯಾವ್ದಾದ್ರೂ ಒಂದು ಹೆಲ್ದಿ ಬಿಸ್ಕೆಟ್ ನ ತಗೊಂಡು ಈ ರೀತಿ ಪುಡಿ ಮಾಡ್ಕೋಬೇಕು. ಒಂದು ಪ್ಯಾಕ್ ಬಿಸ್ಕೆಟ್ ನ ಯೂಸ್ ಮಾಡಿದೀನಿ. ಪಾರ್ಲೇಜಿ, ಮ್ಯಾರಿಗೋಲ್ಡ್ ಅಥವಾ ಡೈಜೆಷನ್ ಬಿಸ್ಕೆಟ್ ಅಂತ ಬರುತ್ತೆ ನೋಡಿ, ಅದನ್ನ ಬಳಸ್ಕೋಬಹುದು. ಈಗ ಪುಡಿ ಆಗಿದ ನಂತರ 2 ಸ್ಪೂನ್ ಬೆಣ್ಣೆನ ತಗೊಂಡು ಇವಾಗ ಅದನ್ನ ಸ್ವಲ್ಪ ಕರಸ್ಕೊಂಡು ನಂತರ ಅದನ್ನ ಸೋಸ್ಕೊಂಡು ಬಿಸ್ಕೆಟ್ಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಅದು ಕನ್ಸಿಸ್ಟೆನ್ಸಿ ನೋಡ್ಕೊಂಡೆ ಬೇಕಂದ್ರೆ ಮತ್ತೆ ಹಾಕೊಳ್ಬಹುದು. ಪುಡಿ ಒಂದ್ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಹಾಗೆ ಒಂದು ಲೇಯರ್ ನ ಕ್ರಿಯೇಟ್ ಮಾಡ್ಕೊಂಡು ಇವಾಗ ಕೆಳಗಡೆ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಈ ರೀತಿಯಾಗಿ ಒಂದು ಲೇಯರ್ ನ ರೆಡಿ ಮಾಡಿ ಫ್ರಿಡ್ಜ್ ಅಲ್ಲಿ ಒಂದು 1 ಅವರ್ ಇಟ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಲೇಯರ್ ನ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ 1 ಅವರ್ ಫ್ರಿಡ್ಜ್ ಅಲ್ಲಿ ಇರುತ್ತೆ ಅಲ್ವಾ, ಇನ್ನೇನು ನಾವು 1 ಅವರ್ ಆಯ್ತು ಅನ್ನೋ ಟೈಮ್ ಅಲ್ಲಿ ಈ ಲೇಯರ್ ನ ರೆಡಿ ಮಾಡ್ಕೋಬೇಕು. ಮೊದಲು ಒಂದು ಮ್ಯಾಂಗೋನ ತಗೊಂಡು ಅದ್ರೊಳಗಿರುವಂತ ಹಣ್ಣನ್ನೆಲ್ಲ ಸಪರೇಟ್ ಮಾಡ್ಕೋಬೇಕು. ಅಂದ್ರೆ ಮಿಕ್ಸಿ ಜಾರಿಗೆ ಹಾಕೊಂಡ್ರೆ ಸಾಕಾಗತ್ತೆ. ಒಂದ್ ಹಣ್ಣು ಮಾಡ್ಕೊಂಡ್ರೆ ಸಾಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದೀನಿ, ಯಾಕಂದ್ರೆ ಅದನ್ನ ಸಪರೇಟ್ ಆಗಿ ನೆಕ್ಸ್ಟ್ ಇನ್ನೊಂದು ಬೌಲ್ ಅಲ್ಲಿ ಹಾಕಿಟ್ರೆ ಐಸ್ ಕ್ರೀಮ್ ತರ ಆಗತ್ತೆ ಅಂತ. ಹಂಗಾಗಿ ನೋಡ್ಕೊಂಡು ಕ್ವಾಂಟಿಟಿನ ಮಾಡ್ಕೊಳ್ಳಿ. ನಾನಿಲ್ಲಿ 150 ಗ್ರಾಮ್ ಆಗೋಷ್ಟು ಪನ್ನೀರ್ನ ತಗೊಂಡಿದ್ದೀನಿ. 3/4 ಕಪ್ ಆಗೋಷ್ಟು ಕಂಡೆನ್ಸ್ಡ್ ಮಿಲ್ಕ್ ನ ಹಾಕೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು ಫ್ರೆಶ್ ಕ್ರೀಮ್ ನ ಹಾಕೊಂಡಿದ್ದೀನಿ. ಕಂಡೆನ್ಸ್ಡ್ ಮಿಲ್ಕ್ ಹಾಗೆ ಫ್ರೆಶ್ ಕ್ರೀಮ್ ನ ನಾನು ಮನೆಯಲ್ಲೇ ಮಾಡಿರೋ ಅಂತದ್ದು. ನಿಮ್ಗೆ ಏನಾದ್ರು ರೆಸಿಪಿ ಬೇಕಂದ್ರೆ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಒಂದು ದೊಡ್ಡ ಮಾವಿನ ಹಣ್ಣಲ್ಲಿ ಒಂದು ಸೈಡ್ ಆಫ್ ಹಣ್ಣು ಏನಿತ್ತು ಅದನ್ನ ಮಾತ್ರ ಹಾಕಿ ಇವಾಗ ರುಬ್ಕೊಂಡಿದ್ದೀನಿ. ಇದಕ್ಕೆ ನಾನು ಹಾಲು ಅಥವಾ ಸಕ್ಕರೆ, ಬೆಲ್ಲ ಏನನ್ನು ಕೂಡ ಬಳಸಿಲ್ಲ. ಸಿಹಿ ಏನಾದ್ರೂ ಕಮ್ಮಿ ಇದೆ ಅಂದ್ರೆ ನೀವು ಬೇಕಾದ್ರೆ ಬಳಸ್ಕೋಬಹುದು. ಈಗ ಇನ್ನೊಂದು ಲೇಯರ್ ಕೂಡ ರೆಡಿ ಆಯ್ತು. ಈ ಲೇಯರ್ ನ ಕೂಡ ಡೈರೆಕ್ಟ್ ಅದೇ ಬಾಕ್ಸಿಗೆ ಹಾಕೋಬೇಕು. ಹೇರ್ ಕಂಟೈನರ್ ಬಾಕ್ಸ್ ನ ತಗೊಳ್ಳಿ ಅಥವಾ ಗಾಜಿನ ಬಾಕ್ಸ್ ನ ತಗೊಂಡೆ ಬೆಟರ್. ನಿಮ್ಗೆ ಕಾಣಿಸುತ್ತೆ ಲೇಯರ್ ಎಷ್ಟಿದೆ ಅಂತ ಹೇಳಿ. ನಿಮ್ಗೂ ಕೂಡ ಪರ್ಫೆಕ್ಟ್ ಆಗಿ ಲೇಯರ್ ನ ಅಳತೆ ಮಾಡೋದಕ್ಕೂ ಕೂಡ ಈಸಿ ಆಗತ್ತೆ. ಇವಾಗ ಸೆಕೆಂಡ್ ಲೇಯರ್ ಕೂಡ ಆಗಿದೆ. ಇವಾಗ ನೀಟಾಗಿ ಇದನ್ನ ಹರಡ್ಬಿಟ್ಟು ಹಾಗೆ ಮುಚ್ಚಳನ ಮುಚ್ಚಿಬಿಟ್ಟು ಫ್ರೀಜರ್ ಅಲ್ಲಿ 4 ಅವರ್ ಇಡಬೇಕಾಗತ್ತೆ. ಈ ಲೇಯರ್ ಕ್ರಿಯೇಟ್ ಮಾಡೋದಕ್ಕೆ ಮಾಡಿರುವಂತ ಮಿಕ್ಸ್ ಏನಾದ್ರು ಮಿಕ್ತಂದ್ರೆ ಸಪರೇಟ್ ಬಾಕ್ಸಿಗೆ ಎತ್ತಿಟ್ಕೊಳ್ಳಿ. ಐಸ್ ಕ್ರೀಮ್ ತರ ತಿನ್ಬಹುದು 9 ಅವರ್ಸ್ ಆದ್ಮೇಲೆ. ನೆಕ್ಸ್ಟ್ ಲೇಯರ್ ಕ್ರಿಯೇಟ್ ಮಾಡೋದಕ್ಕೆ 4 ಅವರ್ಸ್ ಆದ್ಮೇಲೆ ಈ ರೀತಿಯಾಗಿ ರುಬ್ಕೊಳ್ಳಿ. ಒಂದು ಫುಲ್ ಮಾವಿನ ಹಣ್ಣನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳಿ. ಹಾಗೆ ಒಂದು 10 ದಳದಷ್ಟು ಕೇಸರಿನ ಹಾಲಲ್ಲಿ ನೆನಾಕಿಟ್ಕೊಳ್ಳಿ. ಬೇಕಂದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಇಷ್ಟನ್ನ ಇವಾಗ ನುಣ್ಣದಾಗಿ ರುಬ್ಕೊಳ್ಳಿ. ಲಾಸ್ಟ್ ಲೇಯರ್ ಮ್ಯಾಂಗೋ ಲೇಯರು. ಈ ಲೇಯರ್ ನ ನೀವು ಮೇಲ್ಗಡೆ ಹಾಕದ್ಮೇಲೆ ಡೈರೆಕ್ಟ್ ಆಗಿ ತಿನ್ಬೋದು. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಜೊತೆಗೆ ನಿಮ್ಗೆ ಕೋಲ್ಡ್ ಬೇಕು ಅನ್ನೋದಾದ್ರೆ 1 ಅವರ್ ಈ ಲೇಯರ್ ಕೂಡ ಹಾಕದ್ಮೇಲೆ 1 ಅವರ್ ಅಥವಾ ಅರ್ಧ ಗಂಟೆ ನೀವು ಫ್ರಿಡ್ಜ್ ಅಲ್ಲಿ ಇಟ್ಕೊಂಡು ತಿನ್ಬೋದು. ಮ್ಯಾಂಗೋ ಚೀಸ್ ಕೇಕ್ ರೆಡಿ ಆಗಿದೆ. ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ. ಲೇಯರ್ ಆಗಿ ಮಾಡ್ಕೊಡೋದ್ರಿಂದ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ಹಾಗೆ ನ್ಯಾಚುರಲ್ ಸ್ವೀಟ್ ಈ ಮ್ಯಾಂಗೋನ ಬಳಸ್ಕೊಂಡು ಮಾಡುವಂತ ಎಲ್ಲಾ ಸಿಹಿ ತಿಂಡಿಗಳು ಕೂಡ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗತ್ತೆ. ದೊಡ್ಡೋರಿಂದ ಹಿಡಿದು ಮಕ್ಕಳವರೆಗೂ ಕೂಡ ಇಷ್ಟಪಡುವಂತ ಈ ಡೆಸರ್ಟ್ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ. ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಡೌಟ್ ಇತ್ತಂದ್ರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ರಿಪ್ಲೈ ಮಾಡ್ತೀನಿ. ಓಕೆನಾ? ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಡಿಫ್ರೆಂಟ್ ಆದ ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.